ಬೇಜಾರಾಗಿ ನಾನು ಒಂದು ವಿಡಿಯೋಗಳು ಮಾಡಿ ಹಾಕ್ದೆ. ಯಾಕೆಂದ್ರೆ ನನಗೂ ಮನ್ಸಿದೆ ಗುರು, ನಿನಗೆ ಹೆಂಗ್ ಮನ್ಸಿದೆ ಹಂಗೆ ನನಗೂ ಮನ್ಸಿದೆ. ವೆಲ್ ಆನ್ ಯುವರ್ ಮಾರ್ಕ್ ಗೆಟ್ ಸೆಟ್. ಪ್ರೀತಿ ಪ್ರೇಮ ತುಣ್ಣೆ ತರಡು ಮಣ್ಣು ಮಸಿ. ಮನ್ಸು ಅನ್ನೋದು ಯಾರಿಗಿರುತ್ತೆ ಎಲ್ಲಿರುತ್ತೆ ಗೊತ್ತಿಲ್ಲ, ಆದರೆ ಮನ್ಸಿನ ತಿಕ್ಕ ನಾಯಿ ಮೇರಿಕೆಯ ಮನ್ಸಿನ ಅಜ್ಜಿನ ಬಡಿಯ ಊರ್ ದ್ವಾರದಲ್ಲಿ ಮನ್ಸಿನ ಗುದದ್ವಾರ ಹಾಂ ಆರಿಸಿ ಮುಂಚಿನ ಥರ ವಿಡಿಯೋ ಮಾಡ್ತಿಲ್ಲ, ಬರೀ ತಲೆ ದೆಂಗ್ತವನೆ ಅನ್ನೋದೇ ನಿಮ್ಮ ಕಂಪ್ಲೇಂಟ್ಸ್ ಆಗಿದ್ದರೆ ಆ ಕಂಪ್ಲೇಂಟ್ಸ್ನೆಲ್ಲ ಒಂದು ಚೀಟಿಲಿ ಬರೆದು ಆ ಚೀಟಿನ ಸುರುಳಿಸುತ್ತಿ ಗೊತ್ತಲ್ಲ, ನಕ್ಕನ್ ಮನ್ಸಿನ ತಿಕ್ಕದಲ್ಲಿ ಇಟ್ಬಿಡಿ. ಇವತ್ತು ನಾನು ತಲೆ ದೆಂಗ್ತಿಲ್ಲ, ಸೀದಾ ಕಿವಿಗೆ. ಸೊ ಪುಟ್ ಆನ್ ಯುವರ್ ಇಯರ್ಫೋನ್ಸ್ ಗೈಸ್. ಅನುಮಾನ ಪಡೋದು ತುಂಬಾ ಕಷ್ಟ ಪ್ರಾಬ್ಲಮ್. ಈ ಕುಡ್ಕೂರ್ ಜೊತೆನೂ ಜೀವನ ಮಾಡ್ಬೋದು, ಇಲ್ಲ ಜಗಳ ಆಡೋರ ಜೊತೆನೂ ಹೆಂಗೋ ಅಡ್ಜಸ್ಟ್ ಆಗ್ಬೋದು. ಈ ಅನುಮಾನ ಪಡ್ಕೊಂಡಿರ್ತಾರಲ್ಲ ಅಂತ ಅನುಮಾನ ಅದು ಹನುಮಾನ ಅಲ್ಲ. ಇವಳು ಮೂತಿನ ಏಷ್ಯನ್ ಪೇಂಟ್ ಹಾಕಿ ತೊಳೆಯ. ಇವ್ರು ಹಳಸೋಗಿರೋ ಪ್ರೇಮ ಕತೆ ಸೋಷಿಯಲ್ ಮೀಡಿಯಲ್ಲಿ ಸೌಂಡ್ ಮಾಡುತ್ತೆ ಅಂದರೆ ಸೋಷಿಯಲ್ ಮೀಡಿಯಾ ಎಷ್ಟು ಕೊಳ್ತೋಗಿರ್ಬೇಡ. ಹಟ್ರು ಸೋಷಿಯಲ್ ಮೀಡಿಯಾನ. ಈ ಲವ್ ಅನ್ನೋದು ಮಿಳ್ಳಿಚ್ಚೋದಿಕ್ಕೆ ಇದ್ದಂಗೆ. ನಾನು ಎಲ್ಲೋಗಿದ್ದೆ ಏನಾಗಿದ್ದೆ ಅಂತ ಕೇಳಕ್ಕೆ ಹೋಗಬೇಡಿ. ಸೊ ಹೇಗಿದ್ದೀರಾ ಕ್ರೇಜಿ ಪೀಪಲ್? ನೀವು ನೋಡ್ತಾ ಇದ್ದೀರಾ RC ಕ್ರಿಯೇಷನ್ಸ್. ನಾನು ನಿಮ್ಮ ರೋಸ್ಟರ್. ಹಾಯ್ ಫ್ರೆಂಡ್ಸ್, ಎಸ್ಪೆಷಲಿ ಗರ್ಲ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ to the another ಅಧ್ಯಾಯ ಆಫ್ ಪ್ರೀತಿ ಪ್ರೇಮ ತುಣ್ಣೆ ಮಣ್ಣು ಮಸಿ. ಲವ್ ಫೇಲು ಮಾ, ಹಾರ್ಟ್ ಬ್ರೇಕ್ ಮಾ, ಲೈಫೇ ಗಾನು ಓರಾಮ, ನಗ್ತಾನೆ ಕೊಲ್ತಾನೆ. ಯಾವ ಸಿನಿಮಾದ ಸಾಂಗು ಮಿಕ್ಸಪ್ ಆಯ್ತು ಅಂತ ಮ್ಯಾಶಪ್ ಇದು. ಓಕೆ, ವೆಲ್ಕಮ್ ಬ್ಯಾಕ್. ಹಾಯ್ ಜನರೇ, ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಮ್ಮದು ಮುತ್ತುದು ಬ್ರೇಕಪ್ ಆಯಿತು. ಬ್ರೇಕಪ್ ಆಗೋ ರೀಸನ್ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಈ ಕಿಪಿ ಯಾರು, ಮುತ್ತು ಯಾರು, ದರ್ಶನ್ ಯಾರು, ಸುನೀಲ್ ಯಾರು, ನಾನು ಯಾರು, ನೀನು ಯಾರು, ಅವನು ಯಾರು, ಇವನು ಯಾರು, ನನ್ನ ಲವರ್ ಯಾರು, ನಿನ್ನ ಐಟಮ್ ಯಾರು, ಆ ಮಕ್ಕಳು ತಂದೆ ಯಾರು, ಈ ಹೆಂಡತಿ ಗಂಡ ಯಾರು, ದೇವ್ರು ಯಾರು, ದಿಂಡ್ರು ಯಾರು, ಯಾರು ಕಣ್ಣಲ್ಲಿ ಕಣ್ಣಾನಿಟ್ಟು ಮನಸ್ಸಿನಲ್ಲಿ ಮನಸ್ಸಾನಿಟ್ಟು ನನ್ನ ಒಳಗಿಂದೊಳಗೆ ಯಾರೋ ಕದ್ದೋರು ಯಾರು. ದೀನಿ ಅಮ್ಮ ಮನಸ್ಸಿನ ಕಡುಪು ಮಾಡ. ನಕ್ಕ ನೀ ಕಿತ್ತೋದವರಿಗೆಲ್ಲ ಮನಸ್ಸೈತೆ ಅಂದರೆ ನನಗೆ ಮನಸ್ಸು ಬೇಡ ಗುರು. ಒಟ್ಟು 11 ಇಂದ್ರಿಯಗಳಿರ್ತಾವಂತೆ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಉಭಯೇಂದ್ರಿಯ, ಮನಸ್ಸು ಅಂತಾರೆ. ಅವನಜ್ಜಿ ಅಂದಳ್ಳಿ ಆ ಮನಸ್ಸೇ ಬೇಡ. ಮತ್ತೆ ತಲೆ ಶೂಟ್ ಆಗ್ತಿದ್ದೀನ. ಓಕೆ, ಲೆಟ್ಸ್ ಕೀಪ್ ಇಟ್. चीटिंग करता है तू. ದಚ್ಚು ನಿನ್ನ ಸಾಮಾನು ಹಾಕೊಂಡು ಚಚ್ಚು. ನಾಯಿ ಕೂಡ ನ್ಯಾಯ ಸಿಗೋ ಟೈಮಲ್ಲಿ ಕೀರ್ತಿಗೆ ನೀನು ಅನ್ಯಾಯ ಮಾಡಿಬಿಟ್ರೆ ದೇವರು ತಿಕ್ಕ ಹೊಡಿದೇ ಬಿಡ್ತಾನ. ದಚ್ಚು ದೇವರು ನರಕದ ಬಾಗಿಲಲ್ಲಿ ನಿಂತು ನಿನ್ನ ಅನ್ಯಾಯದ ವಿಡಿಯೋ ನೋಡಿಬಿಟ್ಟು ನಿನಗೆ ಕಿಪಿ ಕೀರ್ತಿ ವೀಡಿಯೋಸ್ನ 24/7 ನೋಡೋ ಶಿಕ್ಷೆ ಕೊಟ್ಟರೆ ಏನು ಮಾಡ್ತೀಯ ದಚ್ಚು? ಹೊಡ್ಕೊಳಕ್ಕಾಗಲ್ಲ ದಚ್ಚು. ಹಾರ್ಟು ಹೊಡ್ಕೊಳುತ್ತಲ್ವ, ಸತ್ಮೇಲೆ ತುಣ್ಣೆ ಹೊಡ್ಕೊಳುತ್ತೆ. ಇಂಥ ಹೀನ ಶಿಕ್ಷೆಗೆ ಗುರಿಯಾಗೋ ಅನ್ಯಾಯಕಾರಿ ದಚ್ಚು ಯಾರು ಅಂತ ಒನ್ ಟೈಮ್ ನೋಡೋಣ ಬನ್ನಿ. ಹಾಯ್ ಗಾಯ್ಸ್, ನಾನು ನಿಮಗೆ ಗೋಲ್ಡ್ ದಶು. ನಾನು ಪಡ್ಕೊಂಡ್ರೆ ಕನ್ನಡಿಗರ ಪ್ರೀತಿ ನಾನು ಒಳ್ಳೆ ರೀತಿಲಿ ಪಡ್ಕೋತೀನಿ. ಆ್ಯಂಡ್ ಈ ಕಿಪ್ಪಿ ಆ್ಯಂಡ್ ಮುತ್ತು ಹೆಸರಲ್ಲಿ ನಾನು ಪಡ್ಕೊಳ್ಬೇಕು ಅಂತ ಇಷ್ಟ ಇಲ್ಲ. ಅವ್ರ ಬಕೆಟ್ ಆಗೋಕ್ಕೂ ನನಗಿಷ್ಟ ಇಲ್ಲ. ಈ ಡಿಸರ್ವ್ಸ್ ಇಟ್. ಇವನು ಆ ಥರ ನರಕಕ್ಕೆ ಹೋಗೋಕೆ ಎಲ್ಲ ಹಕ್ಕು, ಅಧಿಕಾರ, ಅರ್ಹತೆಗಳನ್ನು ಹೊಂದಿದ್ದಾನೆ. ಇವನು ನರಕ ಎಕ್ಕುಟ್ಟು ಹೋಗ್ಲಿ ಗುರು. ಇವನನ್ನು ತೋರಿಸಿ ನಿಮಗೆಲ್ಲ ನರಕದ ಜಲಕ್ಕೆ ತೋರಿಸಿದ್ನಲ್ಲ ಗಾಯ್ಸ್. ಬಿಡಿ, ಇನ್ನೇನು ಒಂದು ಸುತ್ತು ನರಕ ದರ್ಶನ ಮಾಡ್ಕೊಂಬರೋಣ ಬನ್ನಿ. ಹೆಲ್ ಆಫ್ ಎ ರೌಂಡೋ ಇಲ್ಲ ರೌಂಡ್ ಆಫ್ ಎ ಹೆಲ್ಲೋ, ಲಾಸ್ಟಲ್ಲಿ ನೀವೇ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿಬಿಡಿ. ಓಕೆನಾ ಅನ್ಕೊಳ್ಬೋದು. ಆ್ಯಂಡ್ ಟ್ರೋಲರ್ಸ್ ಕೇಳ್ತವ್ರದ್ದಿಷ್ಟೇ, ನಿಮ್ಗೆ ಗೊತ್ತಿದ್ರೆ ಮಾತ್ರ ಮಾತಾಡಿ ಈ ಬಗ್ಗೆ. ಇದೇ ಕಣ್ರಿ ಸೌಜನ್ಯ ಮ್ಯಾಟ್ರ್ ಇದೆ, ಅದನ್ನು ಕ್ಲಿಯರ್ ಮಾಡಿ ಫಸ್ಟು ಟ್ರೋಲರ್ಸ್ ಕೇಳ್ತಾ ಇರೋದು. ಇಲ್ಲದೆ ಇರೋ ವೇಸ್ಟ್ ಮ್ಯಾಟ್ರಿಗೆಲ್ಲ ಮಾತಾಡ್ತಾ ಇದ್ದೀರಾ. ಆ್ಯಂಡ್ ವೇಸ್ಟ್ ಮ್ಯಾಟರ್ ಅಂತ ನೀನೇ ಹೇಳ್ತಿದ್ಯಾ. ಕಿಪಿದು ಮುತ್ತುದೇ ವೇಸ್ಟ್ ಮ್ಯಾಟರ್ ಆದರೆ ಆ ವೇಸ್ಟ್ ಮ್ಯಾಟರಲ್ಲೇ ನೀನೂ ವೇಸ್ಟು ಅಂಥದ್ರಲ್ಲಿ ನಿನ್ನ ಬಗ್ಗೆ ಮಾತಾಡ್ತಿದ್ದೀವಲ್ಲ, ನಕ್ಕನ್ ವೇಸ್ಟ್ ಟು ದ ಪವರ್ ಆಫ್ ಇನ್ಫಿನಿಟಿ. ಟ್ರೋಲರ್ಸು ನಿಮಗೆ ಇವಾಗ ಸೌಜನ್ಯ ಮ್ಯಾಟ್ರ್ ಕ್ಲಿಯರ್ ಮಾಡಬೇಕು. ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಗುರು. ಇವಾಗ ನಿಂದೇನು ಮ್ಯಾಟ್ರ್ ಹೇಳು. ಸೋಷಿಯಲ್ ಮೀಡಿಯಾ ಬಿಟ್ಟು ಹೋಗ್ತೀಯಾ ಇಲ್ವಾ? ನಂದು ಹಳೆ ಡೈಲಾಗ್ ಇತ್ತು, ರಿಪೀಟ್ ಮಾಡ್ತೀನಿ ಪ್ಲೀಸ್. ಜನ ಬ್ಯಾಕಲ್ಲಿ ಛತ್ರಿ ಇಟ್ಟು ಓಪನ್ ಮಾಡಿಬಿಡ್ತಾರೆ, ಹುಷಾರು ಇದ್ದೀರಾ. ಆ್ಯಂಡ್ ನಿಮ್ಮ ಬಗ್ಗೆ ಯಾರು ಒಬ್ರ ಬಗ್ಗೆ ಗೊತ್ತಿದ್ರೆ ಮಾತಾಡಿ, ಇಲ್ಲಾಂದ್ರೆ ಮಾತಾಡಕ್ಕೆ ಹೋಗ್ಬೇಡಿ. ಕಣ್ಣಾರೆ ಕೇಳಿ ಕಿವಿಯಾರೆ ಮಾತಾಡಬೇಕು, ಇಲ್ಲಾಂದ್ರೆ ಕಿವಿಯಾರೆ ಕೇಳಿ ಕಣ್ಣಾರೆ ನೋಡಿ. ಗಾಂಜಾ ಹೊಡಿ, ಎಣ್ಣೆ ಹೊಡಿ, ಸೊಲ್ಯೂಷನ್ ಹೊಡಿ. ನಶೆ ಮಾಡೋಕ್ಕೆ ಅಂತಾನೆ ಸೈಂಟಿಫಿಕ್ ವೇಸ್ ಕಂಡಿಡ್ದವ್ರೆ. ಇನ್ನು ಏನರೋ ಹಳೇದು ಬಗುಲ್ ವಾಸನೆ ಕುಡ್ಕೊಂಡು ನಶಾ ಮಾಡೋದು. ನಶಾ ಮುಕ್ತಿ ಕೇಂದ್ರದಲ್ಲೂ ನೀನು ಮುಕ್ತಿ ಪಡೆಯಲ್ಲ ಕಣೋ, ಮುಕ್ತಿ ಪಡೆಯಲ್ಲ.
ಫಸ್ಟ್ ಆಫ್ ಆಲ್ ಮುತ್ತು ನನಗೆ ಒಂದೇ ಒಂದು ಕಾಲ್ ಆಗ್ತಾ ಕಿಪ್ಪಿ ನಿನ್ ಜೊತೆ ಮಾತಾಡ್ತಿದ್ದಾಳ ಅಂತ. ನಾನು ಇಲ್ಲ ಅಂತ ಅಂದೆ. ಯಾಕೋ 2 ಅವರ್ ಇಂದ ಬಿಸಿ. ಇದೆಲ್ಲ ಸ್ವಲ್ಪ ಸೈಡಿಗಿಡು. ಯಾರು ಯಾರಿಗಾದ್ರೂ ಕಾಲ್ ಹಾಕ್ಲಿ ಕೈ ಹಾಕ್ಲಿ, ಸಿಂಪಲ್ ಆಗಿ ನಾನೊಂದು ಕ್ವಶನ್ ಕೇಳ್ತೀನಿ, ಸೋಷಿಯಲ್ ಮೀಡಿಯಾ ಯಾವಾಗ ಬಿಡುತ್ತೆ ಹೇಳು? ಶಿಷ್ಯ ಬ್ಯಾಡ ಕಣೋ ಈ ಬಾಳು, ವಿಡಿಯೋಸ್ ಮಾಡಿದರೆ ಮನೆ ಹಾಳು. ಮೀಟ್ ಆಗಿ 1 ಗಂಟೆ ಆಗಿಲ್ಲ, ಆಗ್ಲೇ ಲವ್ವಾ? ನಿನ್ನೆ ನಿಮ್ಮನ್ನ ನೋಡಿದ ತಕ್ಷಣ ಹೇಳೋಣ ಅಂತ ಅನ್ಕೊಂಡೆ, ಆದ್ರೆ 1 ದಿನ ಕಾದೆ. ಗೈಸ್, ನಿಮಗೆ ಪೈಲ್ಸ್ ಬಗ್ಗೆ ಗೊತ್ತಿರುತ್ತೆ. ಅದು ನಾವು ತಿನ್ನೋ ಆಹಾರದಿಂದ, ನಮ್ಮ ಲೈಫ್ ಸ್ಟೈಲಲ್ಲಿ ಮಾಡಿರ್ತಕ್ಕಂಥ ವ್ಯತ್ಯಾಸದಿಂದ ಬರುತ್ತೆ ಅಂತ. ಡಾಕ್ಟರಾಗಿ ಹೇಳ್ತಿದ್ದೀನಿ, ಇಂಥ ವೀಡಿಯೋಸ್ ನೋಡಿದ್ರು ಕೂಡ ಪೈಲ್ಸ್ ಬರುತ್ತೆ. ತೆಗೆದಲ್ಲಿ ಪೈಲ್ಸ್ ಆಗೋದು ನ್ಯಾಚುರಲ್ಲು. ಇಂಥ ವೀಡಿಯೋಸ್ ನೋಡಿದರೆ ಸೀದಾ ಕಣ್ಣಲ್ಲೇ ಪೈಲ್ಸ್ ಆಗಿಬಿಡುತ್ತೆ. ಬರೀ ರಕ್ತ ಕಣ್ಣೀರಲ್ಲ, ರಕ್ತ ಕೀವು ಮಿಶ್ರಿತ ಕಣ್ಣೀರು. ಕಣ್ಣಲ್ಲಿ ಪೈಲ್ಸ್ ಆದರೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಗುರು. ಇಫ್ ಇನ್ ಕೇಸ್ ನಿಮಗೆ ನ್ಯಾಚುರಲ್ ಆಗಿ ನಿಮಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಸಂಬಂಧಿಕರಿಗೆ ಪೈಲ್ಸ್ ಆಗಿದ್ದರೆ, ಬೆಂಗಳೂರಿನ ಸುಂಕದಕಟ್ಟೆಯ ಕವಿತಾ ಹಾಸ್ಪಿಟಲಲ್ಲಿ ಡಾಕ್ಟರ್ ರಾಜು SRH ಪೈಲ್ಸ್ ಮತ್ತು ಫಿಸ್ಟುಲಾ ತಜ್ಞರು ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆ ಕೊಟ್ಟು ಪೈಲ್ಸ್ ಸಮಸ್ಯೆಯಿಂದ ನಿಮ್ಮನ್ನು ಮುಕ್ತರನ್ನಾಗಿಸ್ತಾರೆ. ವರ್ಷಾನುಗಟ್ಟಲೆ ಯಾವುದೋ ಆಯಿಂಟ್ಮೆಂಟ್ ಹಚ್ಕೊಂಡು ಎಲ್ಲೆಲ್ಲೋ ಕಾಸ್ಟ್ಲಿ ಇರೋ ಕಡೆ ಹೋಗಿ ದುಡ್ಡು ಖರ್ಚು ಮಾಡಿಕೊಂಡು ನಾಟಿ ವೈದ್ಯದ ಹೆಸರಲ್ಲಿ ಯಾವುದೋ ಎಣ್ಣೆ ತಿಕ್ಕೊಂಡು ಆ ನೋವು ತಿಂದ್ಕೊಂಡು ಇರೋದಕ್ಕಿಂತ ಕವಿತಾ ಹಾಸ್ಪಿಟಲ್ನ ಡಾಕ್ಟರ್ ರಾಜು SRH ಅವರನ್ನು ಒಮ್ಮೆ ಭೇಟಿ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಮೊಬೈಲ್ ನಂಬರು ಮತ್ತು ಅಡ್ರೆಸ್ಸು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ, ನೋಟ್ ಇಟ್ ಡೌನ್ ಗೈಸ್. ಆ ಕಾಲ್ ಅಲ್ಲಿ ಏನಾಯ್ತು ಅಂದ್ರೆ ಕಿಪಿನೋ ಕಾನ್ಫರೆನ್ಸ್ ಅಲ್ಲಿ ಇದ್ದು ಮಾತಾಡ್ಬೇಕಾದ್ರೆ ಇಷ್ಟೇ ಹೇಳಿದ್ರು, ಬರೀ ಕ್ರಶ್ ಇವ್ ನನಗೆ ಅಂತ ಅಂದ್ಲು. ಅಷ್ಟೇ ಕಾಮಿಡಿಯಾಗಿ ಹೇಳ್ತಾಳೆ ಅವಳು, ರೇಗಿಸ್ತಿರ್ತಾಳೆ, ಫನ್ನಿಯಾಗಿ. ಅವಳು ಚಿಕ್ಕ ಮಕ್ಳು ತರ ಆಟ ಆಡ್ತಿರ್ತಾಳೆ, ಸ್ವಲ್ಪ ಚೈಲ್ಡ್ ತರ ಬುದ್ಧಿ, ಹಂಗೆ ಮಾತಾಡ್ತಿರ್ತಾಳೆ. ಅಷ್ಟೇ, ಇನ್ನೇನು ನಡೆದಿಲ್ಲ ಇಲ್ಲಿ. ನಿಮ್ಮ ಬಾಯಿಗೆ ಊರ್ ಮಂದಿ ಬಂದು ಮಣ್ಣು ಹಾಕ. ಇಷ್ಟೆಲ್ಲ ನಡೆದು ಏನೂ ನಡೆದಿಲ್ಲ ಅಂತ ಎಲ್ಲ ಗುರು. ಗೈಸ್, ಐ ವಿಲ್ ಎಕ್ಸ್ಪ್ಲೇನ್ ಯು ವೇಟ್. ಕಿಪಿ ಯಾವುದೋ ಡುಬಾಕ್ ಜೊತೆ ಲವ್ ಮಾಡ್ತಾಳೆ. ಈ ದಚ್ಚು ಕಿಪಿದು ಬೆಸ್ಟ್ ಬಾಯ್ ಬೆಸ್ಟಿ. ಇನ್ನೊಬ್ಬ ಯಾರೋ ಸುನಿಲ್ ಅಂತ ಅವನ ಮೇಲೆ ಕಿಪಿಗೆ ಕ್ರಶ್ ಆಗಿದೆ ಅಂತೆ. ಅದು ಅವಳ ಡುಬಾಕ್ ಪ್ರೇಮಿಗೆ ಕಾನ್ಫರೆನ್ಸ್ ಕಾಲಲ್ಲಿ ಗೊತ್ತಾಗಿದೆ ಅಂತೆ. ಅಲ್ಲಿಗೆ ಅಮರ ಮಧುರ ಪ್ರೇಮ ಉರುಳ್ಕೊಂಡೋಯ್ತು. ಇಲ್ಲಿ ಯಾರಿಗೆ ನಷ್ಟ ಆಯಿತು ಅನ್ನೋದನ್ನು ಹಟ್ರು, ಲಾಭ ಮಾತ್ರ ಬಾಯ್ ಬೆಸ್ಟಿಗೆ. ಈ ಕಥೆನೆಲ್ಲ ಶಂಟಹರ್ ಶಿವಡು ಕಟ್ಟಿ. ವಾಟ್ ಐ ಪಾಯಿಂಟ್ ಔಟ್ ಈಸ್, ಕಿಪಿಗೂ ಒಬ್ಬ ಬಾಯ್ ಬೆಸ್ಟಿ ಅವನೇ. ಇಲ್ಲಿ ದುಃಖ ಯಾರು ಪಡ್ತಿರೋದು, ಯಾರು ಪಡ್ತಿರ್ಬೇಕು, ಯಾರು ಪಡಬೇಕಾಗಿದ್ದು ಒಂದು ಗೊತ್ತಾಗ್ತಿಲ್ಲ ಗೈಸ್. ನನಗೆ ಗೊತ್ತಿಲ್ಲ. ಈ ಹೆಸರು, ನನ್ನ ಹೆಸರು ಮಾತ್ರ ತುಂಬಾ ಬರ್ತಿದೆ. ಕಿಪ್ಪಿ ಅಂಡ್ ಮುತ್ತು ಇಬ್ರಿಗೆ ಹೇಳ್ತಾ ಇರೋದು. ಇದರಲ್ಲಿ ನನ್ನ ಎಳಿಬೇಡಿ ಮಧ್ಯದಲ್ಲಿ. ಅಂಡ್ ಮುತ್ತುದು ತಪ್ಪಿಲ್ಲ, ಅಂಡ್ ಕಿಪ್ಪಿದು ತಪ್ಪಿಲ್ಲ. ಇಬ್ರು ತಪ್ಪು ಮಾರ್ಕ್ ಜುಕರ್ಬರ್ಗು ಮತ್ತೆ ಕೆಲವು ಕಿತ್ತೋದ್ ಬೋಸುಡಿ ಮಕ್ಕಳದು. ಅವ್ರು ತೆಗೆದ ಮೇಲೆ ಬೆಳೆದಿರೋ ಕೂದಲಿಗೆ ಬೆಂಕಿ ಹಚ್ಚಬೇಕು. ಈ ಸಾಫ್ಟ್ವೇರ್ಸು, ಮೊಬೈಲ್ಸು, ಆ್ಯಪ್ಸು, ಟಿಕ್ ಟಾಕ್ಸು, ರೀಲ್ಸು, ಶಾರ್ಟಾ ಶಿಂಗ್ರಿ ಕಂಡಿಡ್ದವ್ರು ಬೋಸುಡಿ ಮಕ್ಕಳು. ಅದು ಇಂಥವ್ರ ಕೈಗೆ ಸಿಗಂಗೆ ಮಾಡಿದವರು. ಕಂಟ್ರೋಲ್ ಸಭ್ಯತೆ ಇಂಪಾರ್ಟೆಂಟು. ಹಾಯ್, ನಾನು ನಿಮ್ಮ ಗೋಲ್ಡ್ ದರ್ಶು. ಇಷ್ಟೊತ್ತು ನಡೆದಿದೆ ಕಿಪ್ಪಿ ಅಂಡ್ ಮುತ್ತುದು ಜಗಳಗಳು. ಅಂಡ್ ನನಗೆ ಹೆಸರು ಬಂದ್ಬಿಟ್ಟು ಗೋಲ್ಡ್ ದರ್ಶು 100K ಅಂತೆ. ಏನು ಗೋಲ್ಡ್ ವ್ಯಾಲ್ಯೂ ಇವಾಗ 92K ಇದೆ. ನೀನಾಗಲೇ 100K ಹಾಕ್ಬಿಟ್ಟಿದೆಯಲ್ಲ ಗುರು. ಇವನಿಗೆ ಗೋಲ್ಡ್ ದರ್ಶು ಅಂತ ಹೆಸರಿಡೋಕ್ಕೆ ಐಡಿಯಾ ಕೊಟ್ಟವನಲ್ಲ, ಅವನ ಬ್ರೈನ್ನ ತೆಗೆದು ಇಲಿ ಕೈಲೇ ಕೇಯಿಸ್ಬೇಕು. ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ಯಾ. ನಿನ್ನ ಪಾದ ಹಿಡಿಸಿದ ಡೈರೆಕ್ಟರ್ದು ಬ್ರೈನ್ನ ಹೆಗಣಾನೇ ಕೇಯಬೇಕು. ಅವಳು ಮೋಸ ಮಾಡುವ ಉದ್ದೇಶ ನಂಗೆ ಯಾವುದೇ ಇಲ್ಲ ಗುರು, ಓಕೆನಾ? ನನ್ಗೆ ಅವಳು ಮೋಸ ಮಾಡೋವಾಗಿದ್ರೆ ನಾನು 1 year 3 months ಲವ್ ಮಾಡ್ತಿರ್ಲಿಲ್ಲ. ಫಸ್ಟ್ ಅದನ್ನು ಯೋಚನೆ ಮಾಡಿ ಮಧ್ಯೆ ಅವಳಿಗೆ ಎಲ್ಲ ಆಡ್ಕೊಂಡು ನಗ್ತಾ ಇದ್ರು. ಬಟ್ ನಾನು ಹೋಗಿ ಅವಳಿಗೆ ಸಮಾಧಾನ ಮಾಡಿ, ನೋಡು ಇದೆಲ್ಲ ಬೇಜಾರಾಗಬೇಡ ಕಿಪ್ಪಿ, ಸಮಾಧಾನದ ಇರು, ನಾನಿದ್ದೀನಿ ನಿನ್ನ ಜೊತೆ ಅಂತ. ನಾನು ಫಸ್ಟ್ ಥಿಂಗ್ಸ್ ಫಸ್ಟ್, ಜೋಕ್ ಆಫ್ ದ ಇಯರ್ ಈಸ್ ಹಿಮ್ಸೆಲ್ಫ್. ಸೆಕೆಂಡ್ ಜೋಕ್ ಈಸ್ ಅಸ್. ಇವರು ಯಾರ್ಯಾರನೋ ಪ್ರೀತಿ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಲಿ ಬಾಯ್ ಬಡ್ಕೊಂತವ್ರೆ. ಇವನು ಕಿಪಿ ಲವರ್ ಅಂತೆ. ಅದೇನು ಅದೃಷ್ಟ ಮಾಡಿದ್ದೆ ಗುರು, ಕಿಪಿನ ಲವರಾಗಿ ಪಡೆಯೋದಕ್ಕಲ್ಲ. ನೆಕ್ಸ್ಟ್ ಪಾರ್ಟಲ್ಲಿ ಇವಂದೇ ಸಹಸ್ರನಾಮ ಸ್ತೋತ್ರ ಪಠಣೆ ಇದೆ. ಇವ್ರ ಬಗ್ಗೆ ವಿಡಿಯೋಸ್ ಮಾಡಿದರೆ ಸರಣಿಲೇ ಮಾಡಬಹುದು. ಅಷ್ಟೊಂದಿದೆ ಗುರು ಮ್ಯಾಟ್ರು. 2021 ಆದಮೇಲಿಂದ ನಾನು ನನ್ನ ಲವ್ ಸ್ಟೋರಿ ಬಗ್ಗೆನೇ ಇಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ಇವ್ರ ವಿಚಾರದಲ್ಲಿ ನಾನು ಪ್ರೇಮಶಾಸ್ತ್ರ ಬುಕ್ಸ್ ಎಲ್ಲ ಓದ್ಬಿಟ್ಟಿದ್ದೀನಿ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಪಕ್ಕಾ ರಿಸರ್ಚ್ ಮಾಡೇ ಮಾತಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹುಡುಗಿನ ನೋಡಿ ಕಣ್ಣು ತಂಪಾದರೆ ಪ್ರೇಮ, ಕಣ್ಣು ಕೆಂಪಾದರೆ ಕಾಮ. ಪ್ರೀತಿ ಪ್ರೇಮ ತುಣ್ಣೆ ತರಡು ಮಣ್ಣು ಮಸಿ ಅನ್ಕಂತ ಸಬ್ಸ್ಕ್ರೈಬ್ ಬಟನ್ನು ಬೆಳ್ಳಗಿದ್ರೆ ಕಪ್ಪಗೆ ಮಾಡಿ, ಸಬ್ಸ್ಕ್ರೈಬ್ ಆಗಿದ್ರೆ ಸುಮ್ಮನೆ ಬೇಡಿ. ಲೈಕು, ಶೇರು, ಕಮೆಂಟ್ ಕಡೆ ಗಮನ ಕೊಡಿ, ನಗ್ತಾ ಇರಿ. ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.